ಸದ್ಯ ನಟ ದರ್ಶನ್ ಗ್ರಹಚಾರ ಸರಿಯಾಗೋ ರೀತಿ ಕಾಣಿಸ್ತಾ ಇಲ್ಲ. ಬೆಂಗಳೂರು ಜೈಲಲ್ಲೇ ವಿಲವಿಲ ಅಂತಿರೋ ದರ್ಶನ್ ಅವರನ್ನ ಬಳ್ಳಾರಿಗೆ ಕಳಿಸಬೇಕು ಅಂತ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಶಾಕ್ ಎದುರಾಯಿತು. ಹೆಂಗಿರಬೇಕು ಸಾರ್ ಅಂದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ಚಿಂಗಾರಿ 9 ತಿಂಗಳು ಚಿಂದಿ ಉಡಾಯಿಸಿದ್ರು. ತಾಯ್ನಾಡಲ್ಲೂ ಪಾರ್ಟಿ, ಥಾಯ್ಲೆಂಡ್ಗೆ ಹೋದ್ರೂ ಜಾಲಿ ಎಂದಿದ್ದ ದಾಸನಿಗೆ ಜೈಲೇ ಫಿಕ್ಸ್ ಆಗಿದೆ. ಮೆತ್ತನೆ ಹಾಸಿಗೆ ಸಿಕ್ತಿಲ್ಲ, ಬಾಸ್ ಅನ್ನೋ ಗೌರವ ಸಿಕ್ತಿಲ್ಲ, ರಾಜಾತಿಥ್ಯ ಅಂತೂ ಇಲ್ವೇ ಇಲ್ಲ. ಸಾಮಾನ್ಯ ಕೈದಿಯಂತೆ ಒದ್ದಾಡ್ತಿರೋ ದಾಸನಿಗೆ ನರಕ ದರ್ಶನವಾಗ್ತಿದೆ. ಈ ಮಧ್ಯೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅಂತ ಎಸ್ಪಿಪಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ 64ನೇ ಸೆಷನ್ಸ್ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ನಟ ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಅರ್ಜಿ ವಿಚಾರಣೆ ನಡೆಸಲಾಯಿತು. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದಿಸಿದ್ರೆ, ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಪ್ರತಿವಾದ ಮಂಡಿಸಿದ್ರು. ಸರ್ಕಾರ ಪರ ವಕೀಲ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮಂಡಿಸಿದ್ರು. ತುರ್ತು ಸಂದರ್ಭಗಳಲ್ಲಿ ಆಡಳಿತ ದೃಷ್ಟಿಯಿಂದ ಸ್ಥಳಾಂತರ ಮಾಡಬಹುದು. ಜೈಲಿನ ಮ್ಯಾನ್ಯುಯಲ್ನಂತೆಯೇ ಭದ್ರತೆ ದೃಷ್ಟಿಯಿಂದ ಸ್ಥಳಾಂತರ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿಗೆ ಅವಕಾಶವಿದೆ. ಕುಟುಂಬಸ್ಥರು, ವಕೀಲರು, ಸ್ನೇಹಿತರ ಭೇಟಿಗೂ ಅವಕಾಶವಿದೆ. ಬಳ್ಳಾರಿ ಜೈಲಿನ ಸ್ಥಿತಿಗತಿ ಬಗ್ಗೆಯೂ ಸುಪ್ರೀಂ ಕೋರ್ಟ್ಗೆ ಗೊತ್ತಿದೆ. ಸೆಲೆಬ್ರಿಟಿ ಆದ ಕಾರಣಕ್ಕೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಚಿಕ್ಕವರೂ ಅಲ್ಲ ಅಂತ ಪ್ರಸನ್ನಕುಮಾರ್ ವಾದಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್, ದರ್ಶನ್ಗೆ ಹಾಸಿಗೆ ದಿಂಬು ಕೊಡಬೇಕು, ಆದರೆ ಜೈಲಿನಲ್ಲಿ ಮೂಲಸೌಕರ್ಯಗಳನ್ನೂ ನೀಡುತ್ತಿಲ್ಲ. ಊಟವನ್ನು ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗುವಂತಾರೆ, ಬ್ಲಾಂಕೆಟ್ ತೊಳೆಯಲು ಸಹ ಬಿಡುತ್ತಿಲ್ಲ, ಗಲೀಜು ಇದೆ, ಅದರ ಮೇಲೆ ಮಲಗುವಂತಾರೆ. ಕಾನೂನು ಪ್ರಕಾರವೇ ಎಲ್ಲವನ್ನೂ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಪ್ರತಿವಾದ ಮಂಡಿಸಿದ್ರು. ಬಳಿಕ ದರ್ಶನ್ ಪರ ವಕೀಲ ಸಂದೇಶ್ ಚೌಟಾ ತಮ್ಮ ವಾದ ಮಂಡಿಸುತ್ತಾ, ಆರೋಪಿಗಳನ್ನ ಪ್ರಾಣಿಗಳಂತೆ ನಡೆಸಿಕೊಳ್ಳಬಾರದು, ಯಾವ ಜೈಲಿನಲ್ಲಿಡಬೇಕು ಅನ್ನೋದು ಕೋರ್ಟ್ಗೆ ಬಿಟ್ಟ ವಿಚಾರವಾಗಿದೆ. ವಕೀಲರೊಂದಿಗೆ ಮುಖಾಮುಖಿ ಕೂತು ಚರ್ಚೆ ಆಗಬೇಕಿದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗೋದು ಸೂಕ್ತವಲ್ಲ. 310 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೋಗಿ ಬರುವುದು ಕಷ್ಟವಾಗುತ್ತೆ. ಸಿಗರೆಟ್ ಸೇದಿದ ಫೋಟೋ ವೈರಲ್ ಆದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಿದೆ. ಜೈಲಿನೊಳಗೆ ಸಿಗರೇಟು ಸೇದಲು ಕಾನೂನಿನಲ್ಲೇ ಅವಕಾಶವಿದೆ. ಸಿಗರೇಟು ಸೇದಿದ್ದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ತಮ್ಮ ಅಭಿಪ್ರಾಯ ಮಂಡಿಸಿದ್ರು. ಹೀಗೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ವಿಚಾರಣೆಯನ್ನ ಸಂಜೆ 4ಕ್ಕೆ ಮುಂದೂಡಿದ್ರು. ಬೇಲ್ ಭರವಸೆಯಲ್ಲಿದ್ದ ಸುಬ್ಬಿಗೆ ಶಾಕ್. ರೆಡ್ ಕಾರ್ಪೆಟ್, ರೀಲ್ಸ್ ಅಂತ ಮಿಂಚುತ್ತಿದ್ದ ಆರ್ ನಗರ ಗೌಡ್ತಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಜೈಲು ಪಾಲಾದ ಸುಬ್ಬಿ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ವಾದ ಪ್ರತಿವಾದ ಆಲಿಸಿದ 57ನೇ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿ ವಜಾ ಮಾಡಿದೆ. ನ್ಯಾಯಮೂರ್ತಿ ಐಪಿ ನಾಯ್ಕ್ ಅವರಿದ್ದ ಪೀಠದಿಂದ ಆದೇಶ ಪ್ರಕಟಿಸಿದೆ. ದರ್ಶನ್ ಬಳ್ಳಾರಿ ಜೈಲಿಗೋ ಅಥವಾ ಪರಪ್ಪನ ಅಗ್ರಹಾರ ಜೈಲು ಗಟ್ಟಿಯಾಗುತ್ತಾ ಅನ್ನೋದು ಉಂಟಾಗಲಿದೆ. ಈ ಮಧ್ಯೆ ದರ್ಶನ್ ಮಾತ್ರ ಕಂಬಿ ಹಿಂದೆ ವಿಲವಿಲ ಒದ್ದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.